ಕೆಲಸದವಳ ಮೇಲೆ ಆಸೆಗೆ ಆಸ್ತಿ ಕಳೆದುಕೊಳ್ಳುತ್ತಿದ್ದ ಠಾಕೂರ್. ನಯನ ಎಂಬುವ ಕೆಲಸದ ಹೆಂಗಸು ಠಾಕೂರ್ ಸಾಹೇಬರ ಬಳಿ ಕೂತಿರುತ್ತಾಳೆ. ಆಗ ಅವನು ಆಕೆಯನ್ನು ಮುಟ್ಟಿದಾಗ, ಏನು ಮಾಡುತ್ತಿದ್ದೀರಾ ಠಾಕೂರ್ ಸಾಹೇಬರೇ ಎಂದು ಕೇಳುತ್ತಾಳೆ. ಆಗ ಠಾಕೂರ್, ನಾನು ಈಗ ಏನು ಮಾಡಬೇಕು ಅದನ್ನೇ ಮಾಡುತ್ತಿದ್ದೇನೆ ಎಂದು ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾನೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಒಬ್ಬ ಬಡವ ತನ್ನ ಜಮೀನು ವಿವಾದಕ್ಕಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳವಿದೆ, ಅದನ್ನು ನೀವೇ ಸರಿ ಮಾಡಿ ನನ್ನ ಜಮೀನು ಉಳಿಸಿಕೊಡಿ ಎಂದು ಠಾಕೂರ್ ಬಳಿ ಸಹಾಯ ಕೇಳುತ್ತಾನೆ. ಆಗ ಠಾಕೂರ್, ಇವತ್ತು ಪಂಚಾಯಿತಿಯಲ್ಲಿ ನಾನು ತೀರ್ಮಾನ ಮಾಡುತ್ತೇನೆ, ಹೋಗು ಎಂದು ಕಳಿಸುತ್ತಾನೆ. ಮರುದಿನ ಠಾಕೂರ್ನ ಆಪ್ತ ಸಹಾಯಕ ರಾಮ್ಲಾಲ್ ನೈನಾ ಎಂಬ ಹುಡುಗಿಯನ್ನು ಕರೆದುಕೊಂಡು ಬರುತ್ತಾನೆ. ಆಗ ಠಾಕೂರ್ಗೆ ಪರಿಚಯ ಮಾಡಿಸುತ್ತಾನೆ. ನೈನಾ ತುಂಬಾ ಸುಂದರವಾಗಿರುವ ಹೆಣ್ಣಾಗಿರುತ್ತಾಳೆ. ನಿಮ್ಮ ಮನೆ ಕೆಲಸಕ್ಕಾಗಿ ಕರೆದುಕೊಂಡು ಬಂದಿದ್ದೇನೆ, ಜೊತೆಗೆ ಅಡುಗೆ ಕೆಲಸದ ಜೊತೆಗೆ ನಿಮ್ಮ ಪರ್ಸನಲ್ ಸೇವೆ ಕೂಡ ಮಾಡುತ್ತಾಳೆ ಎಂದು ರಾಮ್ಲಾಲ್ ಹೇಳುತ್ತಾನೆ. ಆಗ ಠಾಕೂರ್ ನೈನಾಳ ಬ್ಯೂಟಿಯನ್ನು ನೋಡಿ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾನೆ. ಅಂದು ಸಂಜೆ ನೈನಾ ಠಾಕೂರ್ಗೆ ಟೀ ತಂದು ಕೊಡುತ್ತಾಳೆ. ಆಗ ಠಾಕೂರ್, ಬಾ ಇಲ್ಲಿ ಕುಳಿತುಕೋ ಎಂದು ಹೇಳುತ್ತಾನೆ. ಆಗ ನೈನಾ ನೆಲದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಆಗ ಠಾಕೂರ್, ಬಾ ಹಾಸಿಗೆ ಮೇಲೆ ಕೂರು ಎಂದು ಹೇಳುತ್ತಾನೆ. ಆಗ ನೈನಾ, ಇಲ್ಲ, ನಮ್ಮಂಥ ಬಡವರು ನಿಮ್ಮ ಸಮಾನವಾಗಿ ಕೂರಬಾರದು ಎಂದು ಹೇಳುತ್ತಾಳೆ. ಆಗ ಠಾಕೂರ್, ನಾನು ಆ ತರಹದ ಭೇದ ಭಾವ ಮಾಡುವುದಿಲ್ಲ ಎಂದು ಹೇಳಿ ಆಕೆಯನ್ನು ಬೆಡ್ ಮೇಲೆ ಕೂರಿಸಿಕೊಳ್ಳುತ್ತಾನೆ. ನಂತರ ಆಕೆಯ ಕೈ ಹಿಡಿದು ಮುತ್ತಿಡುತ್ತಾನೆ. ನಂತರ ಆಕೆಯ ಬೆನ್ನನ್ನು ಮುಟ್ಟುತ್ತಾನೆ. ಇದರಿಂದ ನೈನಾಗೆ ನಾಚಿಕೆಯಾಗುತ್ತದೆ. ಇನ್ನೇನು ಅವರಿಬ್ಬರು ರೊಮ್ಯಾನ್ಸ್ ಶುರು ಮಾಡಬೇಕು. ಅಷ್ಟರಲ್ಲಿ ಅಲ್ಲಿಗೆ ರಾಮ್ಲಾಲ್ ಬಂದು ಬಿಡುತ್ತಾನೆ. ಪಂಚಾಯಿತಿಯಲ್ಲಿ ಜನ ಸೇರಿದ್ದಾರೆ, ನೀವು ಬರಬೇಕು ಎಂದು ಹೇಳುತ್ತಾನೆ. ಮುಜುಗರಗೊಂಡ ನೈನಾ ಅಲ್ಲಿಂದ ಹೋಗಿಬಿಡುತ್ತಾಳೆ. ನಂತರ ರಾಮ್ಲಾಲ್ ಅಡುಗೆ ಮನೆಗೆ ಬಂದು ನೈನಾಗೆ, ನೀನು ಯಜಮಾನರ ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದೆ, ಮುಂದುವರೆಸು ಎಂದು ಹೇಳಿಕೊಡುತ್ತಾನೆ. ಮರುದಿನ ಟೇಬಲ್ ಮೇಲೆ ಇರುವ ಹಣವನ್ನು ನೋಡಿ ರಾಮ್ಲಾಲ್ಗೆ ಆಸೆ ಬರುತ್ತದೆ. ನಂತರ ಠಾಕೂರ್ ರಾಮ್ಲಾಲ್ಗೆ ಯಾವುದೋ ಕೆಲಸ ವಹಿಸಿ ಕಳಿಸುತ್ತಾನೆ. ಮತ್ತೆ ಅಂದು ರಾತ್ರಿ ಕೂಡ ನೈನಾಳನ್ನು ಠಾಕೂರ್ ತನ್ನ ಬೆಡ್ರೂಮ್ಗೆ ಕರೆಸಿಕೊಳ್ಳುತ್ತಾನೆ. ತನ್ನ ಕಾಲನ್ನು ಒತ್ತಿಸಿಕೊಳ್ಳುತ್ತಾನೆ. ಆಗ ಆಕೆಯ ಕೈಗಳನ್ನು ಹಿಡಿದುಕೊಳ್ಳುತ್ತಾನೆ. ಆಗ ನೈನಾ, ಏನು ಮಾಡುತ್ತಿದ್ದೀರಾ ಠಾಕೂರ್ ಸಾಹೇಬರೇ ಎಂದು ಕೇಳುತ್ತಾಳೆ. ಆಗ, ನನಗೆ ಏನು ಬೇಕೋ ಅದನ್ನೇ ಮಾಡುತ್ತಿದ್ದೇನೆ ಎಂದು ಠಾಕೂರ್ ಹೇಳಿ ಆಕೆಯನ್ನು ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾನೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಆಗ ಆಕೆಯ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ನೈನಾ ಮನೆ ಕೆಲಸ ಮಾಡುತ್ತಿರುತ್ತಾಳೆ. ಅದೇ ಸಮಯಕ್ಕೆ ಠಾಕೂರ್ನ ಮೊಬೈಲ್ಗೆ ನಿನ್ನೆ ನಡೆದ ವಿಡಿಯೋ ಬರುತ್ತದೆ. ಅದನ್ನು ನೋಡಿ ಅವನು ಶಾಕ್ ಆಗುತ್ತಾನೆ. ಅದೇ ನಂಬರ್ಗೆ ವಾಪಸ್ ಕರೆ ಮಾಡಿದಾಗ ಅವರು 2 ಲಕ್ಷಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ. ಆಗ ರಾಮ್ಲಾಲ್ನನ್ನು ಕರೆಸಿ ಠಾಕೂರ್ ಅವನಿಗೆ ವಿಡಿಯೋ ತೋರಿಸುತ್ತಾನೆ. ಈಗ ನನಗೆ 2 ಲಕ್ಷಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ, ನೀನೇ ಹೋಗಿ ಹಣವನ್ನು ಕೊಟ್ಟು ಬರಬೇಕು, ನನ್ನ ಮರ್ಯಾದೆ ಉಳಿಸಬೇಕು ಎಂದು ಹೇಳುತ್ತಾನೆ. ಆಗ ರಾಮ್ಲಾಲ್, ನಾವು ಈಗ ಹಣ ಕೊಡುವ ಸಮಯದಲ್ಲಿ ಅವನನ್ನು ಹಿಡಿದುಕೊಳ್ಳೋಣ, ಅವನು ನಮ್ಮ ಹಳ್ಳಿಯವನೇ ಆಗಿರಬೇಕು ಎಂದು ಹೇಳುತ್ತಾನೆ. ಆದರೆ ಠಾಕೂರ್, ಬೇಡ, ಅದನ್ನು ಆಮೇಲೆ ನೋಡೋಣ ಎಂದು ಹಣ ಕೊಟ್ಟು ಕಳಿಸುತ್ತಾನೆ. ಆದರೆ ರಾಮ್ಲಾಲ್ ಆ ಹಣ ಎತ್ತಿಕೊಂಡು ಹೋಗಿ ತಾನೇ ಹಣವನ್ನು ಎಣಿಸುತ್ತಾ ಇರುತ್ತಾನೆ. ಏಕೆಂದರೆ ಆ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರುವುದು ಬೇರೆ ಯಾರೂ ಅಲ್ಲ, ರಾಮ್ಲಾಲ್ ಆಗಿರುತ್ತಾನೆ. ಆಗ ಆ ಹಣ ನೈನಾ ಅವನಿಂದ ಕಿತ್ತುಕೊಳ್ಳುತ್ತಾಳೆ. ಆಗ ಅವರಿಬ್ಬರ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ನೈನಾ ಹಾಗೂ ರಾಮ್ಲಾಲ್ ಒಂದು ಹೆಣ್ಣು ಮಕ್ಕಳ ಬಜಾರ್ನಲ್ಲಿ ಭೇಟಿಯಾಗುತ್ತಾರೆ. ರಾಮ್ಲಾಲ್ ಯಾವಾಗಲೂ ಅವಳ ರೆಗ್ಯುಲರ್ ಕಸ್ಟಮರ್ ಆಗಿರುತ್ತಾನೆ. ಆಗ ರಾಮ್ಲಾಲ್, ನಾನು ಠಾಕೂರ್ ಸಾಹೇಬರ ಮನೆಯಲ್ಲಿ ಕೆಲಸಕ್ಕೆ ಇದ್ದೇನೆ, ಅವನಿಗೆ ಬೇಜಾನ್ ಆಸ್ತಿ ಇದೆ, ನಾವು ಅದನ್ನು ಹೇಗಾದರೂ ಮಾಡಿ ಹೊಡೆಯಬೇಕು ಎಂದು ನೈನಾಗೆ ಹೇಳುತ್ತಾನೆ. ಆಗ ನೈನಾ ಕೂಡ ಅವನ ಪ್ಲಾನ್ನಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿರುತ್ತಾಳೆ. ಆಗ ನೈನಾ, ಆ ಮುದುಕ ತುಂಬಾ ಸ್ಟ್ರಾಂಗ್ ಇದ್ದಾನೆ, ನನಗೆ ರಾತ್ರಿಯೇ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಎಂದು ಹೇಳುತ್ತಾಳೆ. ಆಗ ರಾಮ್ಲಾಲ್ ಅವಳ ಭಾಗದ ಹಣವನ್ನು ಕೊಟ್ಟು, ನೀನು ಮತ್ತೆ ಆ ಮುದುಕನ ಹೃದಯವನ್ನು ಗೆಲ್ಲು, ನಾವಿಬ್ಬರು ಒಂದಾಗಿದ್ದೇವೆ ಎಂದು ಅವನಿಗೆ ಎಂದೂ ಅನುಮಾನ ಬರಬಾರದು, ನಾವು ಎಲ್ಲ ಲೂಟಿ ಮಾಡಿಕೊಂಡು ಅವರಿಂದಲೇ ಒಂದು ದಿನ ನಿನ್ನನ್ನು ಕೆಲಸದಿಂದ ಕಿತ್ತು ಹಾಕಿಸುತ್ತೇನೆ, ಆಮೇಲೆ ನಾನು ಕೂಡ ಕೆಲಸ ಬಿಟ್ಟು ನಿನ್ನ ಜೊತೆ ಬಂದು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ನೈನಾ ಒಪ್ಪಿಕೊಳ್ಳುತ್ತಾಳೆ. ಅಂದು ರಾತ್ರಿ ನೈನಾ ಊಟ ತಂದು ಕೊಟ್ಟಾಗ ಟೇಬಲ್ ಮೇಲೆ ಇಟ್ಟು ಇಲ್ಲಿಂದ ಹೋಗು ಎಂದು ಕೋಪದಿಂದ ಠಾಕೂರ್ ಹೇಳುತ್ತಾನೆ. ಆಗ ಆಕೆ ಇಟ್ಟು ಹೋಗುತ್ತಾಳೆ. ಆಗ ಠಾಕೂರ್ ಡೋರ್ ಕ್ಲೋಸ್ ಮಾಡಿಕೊಳ್ಳುತ್ತಾನೆ. ಮತ್ತೆ ಮರುದಿನ 50,000 ಹಣವನ್ನು ನೈನಾಗೆ ರಾಮ್ಲಾಲ್ ತಂದುಕೊಟ್ಟು ಆಕೆಯ ಜೊತೆ ಮಜಾ ಮಾಡುತ್ತಾನೆ. ಎಲ್ಲ ಮುಗಿದ ಮೇಲೆ ನಾವು ಮುದುಕನನ್ನು ಮುಗಿಸಿಯೇ ಬಿಡೋಣ ಎಂದು ಹೇಳುತ್ತಾನೆ. ಆಗ ನೈನಾ, ಇದರಲ್ಲಿ ತುಂಬಾ ರಿಸ್ಕ್ ಇದೆ ಎಂದು ಹೇಳುತ್ತಾಳೆ. ಆಗ ರಾಮ್ಲಾಲ್, ಇಲ್ಲ, ಇವನು ಹಳ್ಳಿಯ ಬಡವರ ಜಮೀನನ್ನು ತೆಗೆದುಕೊಂಡು ಸಾಹುಕಾರ ಆಗಿರುವುದು, ಇವನ ಹಣವನ್ನು ನಾವು ಕಿತ್ತುಕೊಳ್ಳೋಣ, ನಮ್ಮ ಲೈಫ್ ಸೆಟಲ್ ಆಗುತ್ತದೆ, ಇದಕ್ಕೆ ನಾನು ಐಡಿಯಾ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಮತ್ತೆ ಮರುದಿನ ಠಾಕೂರ್ ರಾಮ್ಲಾಲ್ಗೆ, ಆ ಹುಡುಗಿಗೆ 2 ತಿಂಗಳ ಅಡ್ವಾನ್ಸ್ ಸಂಬಳವನ್ನು ಕೊಟ್ಟು ಕಳಿಸಿಬಿಡು, ಆಕೆ ಇಲ್ಲಿದ್ದರೆ ನನ್ನಿಂದ ಮತ್ತೆ ತಪ್ಪಾಗಬಹುದು, ಮತ್ತೆ ಬ್ಲ್ಯಾಕ್ ಮೇಲ್ ಕೂಡ ಆಗಬಹುದು ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಟೇಬಲ್ ಮೇಲೆ ಬಂದು ಊಟ ಮಾಡಿ ಎಂದು ನೈನಾ ಕರೆಯುತ್ತಾಳೆ. ಆಗ ಠಾಕೂರ್ ಊಟಕ್ಕೆ ಕೂರುತ್ತಾನೆ. ಅವರಿಬ್ಬರನ್ನು ಅಲ್ಲಿಂದ ಹೋಗಲು ಹೇಳುತ್ತಾನೆ. ನಂತರ ಠಾಕೂರ್ ವಿಷದ ಊಟವನ್ನು ಮಾಡಿದ್ದರಿಂದ ಟೇಬಲ್ ಮೇಲೆ ಸಾಯುತ್ತಾನೆ. ಆಗ ಖುಷಿಯಿಂದ ರಾಮ್ಲಾಲ್ ಹಾಗೂ ನೈನಾ ಅಲ್ಲಿಗೆ ಬರುತ್ತಾರೆ. ಆಗ ಅವರಿಬ್ಬರು ಸೇರಿ ಮನೆಯಲ್ಲಿರುವ ಹಣ ಹಾಗೂ ಒಡವೆಗಳನ್ನು ಲೂಟಿ ಮಾಡಿಕೊಳ್ಳುತ್ತಾರೆ. ಇನ್ನೇನು ಅದನ್ನು ತೆಗೆದುಕೊಂಡು ಹೊರಗೆ ಹೋಗಬೇಕು ಅಷ್ಟರಲ್ಲಿ ಪೊಲೀಸರು ಎಂಟ್ರಿ ಕೊಡುತ್ತಾರೆ. ಅವರಿಬ್ಬರನ್ನು ತಡೆಯುತ್ತಾರೆ. ಅದೇ ಸಮಯಕ್ಕೆ ಠಾಕೂರ್ ಎದ್ದು ಬರುತ್ತಾನೆ. ರಾಮ್ಲಾಲ್ನ ಕಪಾಳಕ್ಕೆ ಬಾರಿಸುತ್ತಾನೆ. ಆಗ ಠಾಕೂರ್ ನಡೆದುದನ್ನು ಹೇಳುತ್ತಾನೆ. ಅಂದು ವಿಷದ ಬಾಟಲಿಯನ್ನು ರಾಮ್ಲಾಲ್ ನೈನಾಗೆ ಕೊಟ್ಟು, ಇದನ್ನು ಊಟಕ್ಕೆ ಬೆರೆಸಿಕೊಡು ಎಂದು ಹೇಳುತ್ತಾ ಇರುತ್ತಾನೆ. ಅದನ್ನು ಠಾಕೂರ್ ಬಾಗಿಲ ಬಳಿ ಕೇಳಿಸಿಕೊಳ್ಳುತ್ತಾನೆ. ನಂತರ ವಿಷದ ಬಾಟಲಿಯನ್ನು ಬದಲಾಯಿಸುತ್ತಾನೆ ಹಾಗೂ ತಾನು ಸತ್ತಂತೆ ನಾಟಕವಾಡಿ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಅವರಿಬ್ಬರು ಶಾಕ್ ಆಗುತ್ತಾರೆ. ಆಗ ಪೊಲೀಸರು, ಇವರು ದೊಡ್ಡ ಕಳ್ಳರು, ಇವರನ್ನು ಮೊದಲಿಂದಲೂ ಪೊಲೀಸರು ಹುಡುಕುತ್ತಿದ್ದರು ಎಂದು ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ವಿ ಮೋಷನ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬಂಟಿ ಔರ್ ಬಬ್ಲಿ ಎಂದು ಹುಡುಕಿ ನೋಡಬಹುದು.